ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧದ ಪರಿಣಾಮವಾಗಿ ಹೊಸಕೋಟೆಯ ದೇವನಗೊಂದಿ ಪೆಟ್ರೋಲ್ ಸಂಸ್ಕರಣಾ ಘಟಕದಲ್ಲಿ ತೈಲ ದಾಸ್ತಾನು ಗಣನೀಯವಾಗಿ ಕುಸಿದಿದೆ. ದಿನಕ್ಕೆ 300 ಲಾರಿಗಳಿಗೆ ಸಿಗ್ತಾ ಇದ್ದ ಸ್ಟಾಕ್ ಈಗ ಕೇವಲ 150ಕ್ಕೆ ಇಳಿಕೆಯಾಗಿದ್ದು, ಅಂದ್ರೆ ಅರ್ಧಕ್ಕರ್ಧ ಇಳಿಕೆಯಾಗಿದೆ. ಹೀಗಾಗಿ ಲಾರಿ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಲವು HP ಬಂಕ್ಗಳಲ್ಲಿ ಇಂಧನ ಕೊರತೆ ಎದುರಾಗಿದ್ದು, ತೈಲ ಉಳಿಸುವಂತಹ ನಿಟ್ಟಿನಲ್ಲಿ ಸಾರ್ವಜನಿಕರು ಹೆಚ್ಚಾಗಿ ಸಾರ್ವಜನಿಕ ಸಾರಿಗೆಯನ್ನ ಬಳಸಬೇಕು ಅಂತ ಚಾಲಕರು ಮನವಿಯನ್ನ ಮಾಡಿದ್ದಾರೆ. ದಾಸ್ತಾನು ಕೊರತೆಯಿಂದಾಗಿ ಕಂಪನಿ ಈಗ ಬಂಕ್ಗಳ ಅಗತ್ಯತೆ ನೋಡಿಕೊಂಡು ಮಾತ್ರ ಪೂರೈಕೆ ಮಾಡ್ತಾ ಇದೆ. ಹೀಗಾಗಿ ಟೋಟಲ್ ಆಗಿ 300 ಲಾರಿಗಳಿಗೆ ಸಿಗ್ತಾ ಇದ್ದ ಸ್ಟಾಕ್ ಈಗ ಅರ್ಧಕ್ಕರ್ಧ ಕಡಿಮೆ ಆಗಿದೆ. ಕೇವಲ 150ಕ್ಕೆ ಇಳಿಕೆಯಾಗಿದ್ದು, ಲಾರಿ ಚಾಲಕರು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಾಗೆ ಹಲವು HP ಬಂಕ್ಗಳಲ್ಲಿ ಈ ರೀತಿ ಇಂಧನ ಕೊರತೆ ಎದುರಾಗಿದ್ದು, ತೈಲ ಉಳಿಸುವಂತಹ ನಿಟ್ಟಿನಲ್ಲಿ ಸಾರ್ವಜನಿಕರು ಅತಿ ಹೆಚ್ಚಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನಿದೆ, ಬಸ್ ಆಗಿರ್ಬೋದು ಅಥವಾ ಈ ಮೆಟ್ರೋ ಆಗಿರ್ಬೋದು, ಟ್ರೈನ್ ಆಗಿರ್ಬೋದು, ಈ ರೀತಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಬಳಸಬೇಕು ಅಂತ ಲಾರಿ ಚಾಲಕರು ಮನವಿಯನ್ನ ಮಾಡಿದ್ದಾರೆ. ಹಾಗೆ ಸಪ್ಲೈ ಸಿಗ್ತಾ ಇಲ್ಲ, ಡಿಮ್ಯಾಂಡ್ಗೆ ತಕ್ಕಂತೆ ಸಪ್ಲೈ ಇಲ್ಲ ಈ ಯುದ್ಧದ ಎಫೆಕ್ಟ್ನಿಂದ. ಹೀಗಾಗಿ ಕಂಪನಿ ಈಗ ಬಂಕ್ಗಳಿಗೆ ಎಷ್ಟು ನೆಸೆಸಿಟಿ ಇದೆ ಅಷ್ಟು ಮಾತ್ರ ಪೂರೈಕೆ ಮಾಡ್ತಾ ಇದೆ. ನಮ್ಮ ಮಧ್ಯಪ್ರದೇಶ ಯುದ್ಧದಿಂದ ಈ ಫ್ಯೂಲ್ ತುಂಬಾ ಕಷ್ಟ ಆಗ್ತದೆ, ಸಪ್ಲೈ ಆಗ್ತಾ ಇಲ್ಲ. ಯುದ್ಧದ ಕಾರಣದಿಂದ ಸಪ್ಲೈ ಆಗ್ತಾ ಇಲ್ಲ. ಆದ್ರಿಂದ ಜನಗಳು ಮಿತವಾಗಿ ಬಳಸಿದ್ರೆ ಒಳ್ಳೇದು. ನಮ್ಮ HPCL ಅಲ್ಲಿ ಸುಮಾರು ಅಂದ್ರೆ 150ರಿಂದ 160 ಲೋಡ್ ಹೋಗ್ತಾ ಇತ್ತು. ಈಗ 220 ಲೋಡ್ ಹೋಗ್ತಾ ಇತ್ತು. ಈಗ 120ರಿಂದ 140 ಲೋಡ್ ಒಳಗಡೆ ಬಂದಿದೆ, 150 ಲೋಡ್ ಒಳಗಡೆ ಬಂದಿದೆ. ಅದನ್ನ ಸುಮಾರು ಅಂದ್ರೆ ನಮ್ಮ ಬೆಂಗಳೂರು ಗ್ರಾಮಾಂತರ ರೂರಲ್ ನಲ್ಲಿ ಸುಮಾರು ಒಂದು ಅರ್ಧ ಔಟ್ಲೆಟ್ ಡೆಡ್ ಸ್ಟಾಕ್ ಆಗಿದೆ, ಪ್ಲಸ್ ನೋ ಸ್ಟಾಕ್ ಹಾಕೊಂಡು ಬೋರ್ಡ್ ಹಾಕೊಂಡಿದ್ದಾರೆ. ಸಪ್ಲೈ ಆಗ್ತಾ ಇಲ್ಲ. ನೀವು 2 ಲೋಡ್ ದುಡ್ಡು ಹಾಕಿದ್ರೆ ಒಂದೇ ಲೋಡ್ ಕೊಡ್ತಾ ಇದ್ದಾರೆ, 1 ಲೋಡ್ ಹಾಕಿದ್ರೆ ಇವತ್ತು ಕೊಡೋದು ನಾಳೆ ಕೊಡ್ತಾ ಇದ್ದಾರೆ. ಇಲ್ಲಿ ಸಪ್ಲೈ ಆಗ್ತಾ ಇಲ್ಲ. ದಯವಿಟ್ಟು ಜನರು ಮಿತವಾಗಿ ಬಳಸಿದ್ರೆ ತುಂಬಾ ಒಳ್ಳೇದು. ಮೋದಿ ಅವರು ಕರೆ ಕೊಟ್ಟಿರೋದನ್ನ ಪಾಲನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಜನಗಳಿಗೆ ಉಪಯೋಗ. ಪ್ರತಿದಿನ ಮುಂಚೆ 2 ಲೋಡ್ ಓಡಿಸ್ತಾ ಇದ್ದು, ಅಲ್ಲಿ ಹೋದ್ರೆ ನಮಗೆ ಪ್ರತಿದಿನ ಸಂಬಳ ಇದ್ದು, ಡ್ಯೂಟಿ ತಿಂಗಳ ಸಂಬಳ ಇಲ್ಲ. 1 ಲೋಡ್ ಹೊಡೆದ್ರೆ ಸಂಬಳ. ನಮ್ಗೆ ಇಲ್ಲಿ 1 ಲೋಡು ಆಗ್ತಾ ಇದೆ, ಇಲ್ಲಾಂದ್ರೆ ಅದು ಇಲ್ಲ, ಹಂಗಾಗ್ತಾ ಇದೆ. HPCಲಿ ಪೆಟ್ರೋಲ್ ಡೀಸೆಲ್ ಇಲ್ಲ, ಅವ್ರಿಗೆ ಅಲ್ಲಿಂದಾನೇ ಬರ್ತಾ ಇಲ್ಲ ಪೆಟ್ರೋಲ್ ಡೀಸೆಲ್. ಹಂಗಾಗಿ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಜನಗಳಿಗೂ ಕೂಡ ಅಲ್ಲಿ ಏನಾಗುತ್ತೆ, ಸ್ವಲ್ಪ ಓಡಾಟ ಕಮ್ಮಿ ಹಾಕಿ ಪೆಟ್ರೋಲ್ ಎಲ್ಲ ಓಡಿಸ್ಬೇಕು. ಅವಾಗ ತೊಂದರೆ ಆಗ್ದಂಗೆ ಆಗ್ತದೆ. ಇಲ್ಲಿ ಒಟ್ಟು ನಮ್ಮ ಡ್ರೈವರ್ ಕ್ಲೀನರ್ ಜಾಸ್ತಿ ಹೊಡೆತ ಬೀಳ್ತಾ ಇದೆ ಪಾಪ. ಯಾಕೆ ಊಟ ತಿಂಡಿಗೆ ವ್ಯವಸ್ಥೆ ಇಲ್ಲ, ಒಂದು ಮನೆ ಬಾಡಿಗೆ ಕಟ್ಬೇಕು ಆಗ್ತಾ ಇಲ್ಲ. ಆ ಥರ ಪರಿಸ್ಥಿತಿಗಳು ಆಗ್ತಾ ಇದೆ ಇಲ್ಲಿ. ಹೇಗೆ ಸರ್ ಅಂದ್ರೆ ಈಗ ಮುಂಚೆ ಏನು ಮಾಡಿದ್ರಿ, ಪೆಟ್ರೋಲ್ ಸಮಸ್ಯೆ ಇರೋದ್ರಿಂದ ಸ್ವಲ್ಪ ಓಡಾಟ ಕಮ್ಮಿ ಮಾಡಬೇಕಾಗ್ತದೆ.